ಕರ್ನಾಟಕದಲ್ಲಿ ಬ್ರದರ್ಸ್ ಅನ್ನುವಂತಹ ಪದವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದಂಥದ್ದು ಕುಮಾರಸ್ವಾಮಿ ಅವರು. ಬ್ರದರ್ 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 ಅಂತ ಹೇಳಿದೆ. ಅದಕ್ಕಾಗಿಯೇ ಕುಮಾರಸ್ವಾಮಿ ಅವ್ರನ್ನ ಅವರ ಆಪ್ತರು ಕೂಡ ತಮಾಷೆ ಮಾಡುವ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವ್ರದ್ದು ಏನಿದ್ರು ಕೂಡ ಬ್ರದರ್ ಪಾಲಿಟಿಕ್ಸ್ ಅಂತ ಹೇಳ್ತಾ ಇದ್ರು. ಯಾಕಂದರೆ ಅವರು ಪ್ರತಿಯೊಬ್ಬರನ್ನ ಕರೆಯುವಾಗ ಏನು ಬ್ರದರ್, ಹಿಂಗಿದ್ದೀರಿ ಬ್ರದರ್, ಈ ಥರದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಬಿಟ್ಟರೆ ಈ ರೀತಿಯಂತಹ ಬ್ರದರ್ ಬ್ರದರ್ ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಂಥದ್ದು ರೆಡ್ಡಿ ಬ್ರದರ್ಸ್ ವಿಚಾರದಲ್ಲಿ. ರೆಡ್ಡಿ ಬ್ರದರ್ಸ್ ಅನ್ನುವಂಥದ್ದನ್ನು ವಿಚಾರದಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಈ ಜೋಡಿಗಳನ್ನು ಮಾತಾಡುವಾಗ ಈ ಒಂದು ಶ್ರೀರಾಮುಲು ಅವರು ರೆಡ್ಡಿ ಅಲ್ಲದೇ ಇದ್ರೂ ಕೂಡ ಅವ್ರನ್ನ ರೆಡ್ಡಿ ಬ್ರದರ್ ಅನ್ನುವಂಥದ್ರಲ್ಲಿ ಸೇರಿಸ್ಕೊಳ್ತಿದ್ರು. ರೆಡ್ಡಿ ಬ್ರದರ್ಸ್ ಅಂತೇಳಿ ಅವ್ರನ್ನ ಕರೀತಾ ಇದ್ರು. ಅದನ್ನು ಬಿಟ್ಟರೆ ಬಂಡೆ ಬ್ರದರ್ಸ್ ಅಂತೇಳಿ ಅಣ್ಣ ತಮ್ಮಂದರು ಇಬ್ಬರನ್ನ ಮಾತ್ರ ಕರೀತಾ ಇದ್ರು. ಯಾರು? ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು, ಇವರಿಬ್ಬರನ್ನ ಮಾತ್ರ ಬಂಡೆ ಬ್ರದರ್ಸ್ ಅಥವಾ ಕನಕಪುರ ಬ್ರದರ್ಸ್, ಈ ರೀತಿಯಾಗಿ ಬ್ರದರ್ಸ್, DK ಬ್ರದರ್ಸ್ ಹಿಂಗೆ ಕರೀತಾರೆ. ಆದರೆ ಇವತ್ತು ಶಿವಕುಮಾರ್ ಅವರು ಹೇಳಿದ್ದಾರೆ ನಾವು ಬ್ರದರ್ಸ್ ರೀತಿಯಲ್ಲಿ ಇದ್ದೀವಿ ಅಂತ ಹೇಳಿ ಸಿದ್ದರಾಮಯ್ಯನವರ ಬಗ್ಗೆ ಹೇಳಿರುವಂಥದ್ದು ಶಿವಕುಮಾರ್ ಅವರು. ಅಲ್ಲಿಗೆ ಈಗ ಇದು ಬ್ರದರ್ಸ್ ಬ್ರೇಕ್ಫಾಸ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಕುರ್ಚಿ ಕಚ್ಚಾಟದ ಚದುರಂಗದಾಟದಲ್ಲಿ ಈಗ ಬ್ರದರ್ಸ್ ದಾಳವನ್ನು ಉರುಳಿಸಿದ್ದಾರೆ ಶಿವಕುಮಾರ್ ಅವರು. ಬ್ರದರ್ಸ್ ಅನ್ನುವಂತಹ ದಾಳವನ್ನು ಉರುಳಿಸಿದ್ದಾರೆ. ನಾವು ಬ್ರದರ್ಸ್ ರೀತಿಯಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಮೊನ್ನೆ ಮುಖ್ಯಮಂತ್ರಿಯವರ ಮನೆಯಲ್ಲಿ, ನಾಳೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಅನ್ನೊಂದಿಗೆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ರ ಬ್ರದರ್ಸ್ ಅನ್ನುವಂತಹ ಪ್ರಶ್ನೆ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ನಾವು ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ. ಹೀಗಿರುವಾಗ ಈ ಬ್ರದರ್ಸ್ ಪಾಲಿಟಿಕ್ಸ್ ಈಗ ಕಾಂಗ್ರೆಸ್ನಲ್ಲಿ ಏನು ಮಾಡುತ್ತೆ? ಕುರ್ಚಿ ಕಚ್ಚಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಾ, ಸಂಪೂರ್ಣವಾಗಿ ಅದಕ್ಕೆ ತೆರೆ ಎಳೆಯುತ್ತಾ, ಅಥವಾ ಕುರ್ಚಿ ಹಸ್ತಾಂತರದ ಕಾರಣಕ್ಕೆ ಈ ಬ್ರದರ್ಸ್ ಅನ್ನುವಂತಹ ಒಂದು ಭಾವನಾತ್ಮಕವಾಗಿರುವ ಅಸ್ತ್ರದ ಬಳಕೆ ಆಯ್ತಾ? ಈ ರೀತಿಯಂಥ ಅನೇಕ ಅನುಮಾನಗಳು ಕೂಡ ಇದ್ದೇ ಇರುವಂಥದ್ದು. ರಾಜಕೀಯ ಅಂದರೆ ಈ ರೀತಿಯಾಗಿ ಮಾತಿನ ಮನೆ, ಅದು ಮಾತಿನ ಮನೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿ ಈಗ ಶಿವಕುಮಾರ್ ಅವರು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಜೊತೆಗೆ ಎಲ್ಲದಕ್ಕೂ ಕೂಡ ಎಲ್ಲದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ. ಯಾವುದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ ಅಂತ ನಾವೇನು ಹೇಳಬೇಕಾಗಿಲ್ಲ. ಅಂದರೆ ನಾವು ಮಾತಾಡ್ತೀವಿ, ನಾವು ಜೊತೆಯಾಗಿದ್ದೀವಿ, ನಾವು ಒಗ್ಗಟ್ಟಿನಿಂದಿದ್ದೀವಿ, ನಾವು ಒಂದಾಗಿದ್ದೀವಿ, ಈ ರೀತಿಯಂಥ ಸಂದೇಶವನ್ನು ಕೊಡುವಂತಹ ಪ್ರಯತ್ನವೊಂದು, ಬಹಳ ದೊಡ್ಡದಾದಂತಹ ಪ್ರಯತ್ನವೊಂದು ಕಾಂಗ್ರೆಸ್ನಲ್ಲಿ ಸಾಗ್ತಾ ಇದೆ. ಹಾಗಾದರೆ ಯಾವ ಸ್ವರೂಪದಲ್ಲಿದೆ ಈ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಅನ್ನುವಂಥದ್ದನ್ನು ನಾವು ನೋಡೋಣ. ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್, ಬ್ರದರ್ಸ್ ಬ್ರೇಕ್ಫಾಸ್ಟ್ ಇದು ಇವಾಗ ನಡೆಯುವಂಥದ್ದು. ಮೊನ್ನೆ ಇಡ್ಲಿ, ವಡೆ, ಸಾಂಬಾರ್, ಹಾಗೆಯೇ ಉಪ್ಪಿಟ್ಟು ಇವೆಲ್ಲ ತಿಂತಾ ಇದ್ರು. ಈಗ ಕುರ್ಚಿ ಕಚ್ಚಾಟದ ಮಧ್ಯೆಯೇ CM ಹಾಗೂ DCM ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್, 2ನೇ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯನವರ ಮನೆಯಲ್ಲಿ ಆಯಿತು. ಈಗ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್. ಕುರ್ಚಿ ಕಚ್ಚಾಟದ ಮಧ್ಯೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೊರಟಿದ್ದಾರೆ. CM ಮನೆ ಬ್ರೇಕ್ಫಾಸ್ಟ್ ನಂತರ ಎಲ್ಲವೂ ಕೂಡ ಶಾಂತ ಆಗಿದೆ. ಒಗ್ಗಟ್ಟು ಪ್ರದರ್ಶನ ಶುರುವಾಗಿದೆ. ನಾವಿಬ್ಬರು ಒಂದು, ಕಾಂಗ್ರೆಸ್ ಪಕ್ಷಕ್ಕಾಗಿ ನಾವು ಒಂದಾಗಿದ್ದೇವೆ, ಈ ರೀತಿಯಾಗಿ. ಅಂದರೆ ನಮಗೆ ಪಕ್ಷ ಮುಖ್ಯ, ಹೈಕಮಾಂಡ್ ಮುಖ್ಯ, ಹೈಕಮಾಂಡ್ ಹೇಳಿದನ್ನು ಕೇಳ್ತೀವಿ. ಇವೆಲ್ಲವೂ ಕೂಡ ಇವರಿಗೆ ಮೊನ್ನೆವರೆಗೆ ನೆನಪಿರಲಿಲ್ವಾ? ಯಾಕೆಂದರೆ ಇಬ್ಬರು ಕೂಡ ಹಿರಿಯ ನಾಯಕರುಗಳೇ ಇರುವಂಥದ್ದು. ಆದರೆ ಈಗ ಅವ್ರು ಹೇಳ್ತಾ ಇದ್ದಾರೆ, ಹಾಗಾಗಿ ಜನ ಅದನ್ನು ನಂಬಿ. ಮೊನ್ನೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಇಡ್ಲಿ, ವಡೆ, ಸಾಂಬಾರು, ಉಪ್ಪಿಟ್ಟು ತಿಂತ ಮಾತುಕತೆಯನ್ನು ನಡೆಸಿದ್ದಾರೆ. ಸುಮಾರು ಹೊತ್ತು ಇಬ್ಬರು ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡಿದ್ದಾರೆ. ಒಂದು ಒಳ್ಳೆಯ ಸಂದೇಶ. ಯಾಕಂದರೆ ಯಾವತ್ತೂ ಕೂಡ ರಾಜಕೀಯದಲ್ಲಿ ಎಷ್ಟೇ ಕುರ್ಚಿಗಾಗಿ ಕಚ್ಚಾಟ ಇದ್ರೂ ಕೂಡ ಇಬ್ಬರು ಒಂದೇ ಟೇಬಲಲ್ಲಿ ಕುಳಿತುಕೊಂಡು ತಿಂಡಿ ತಿನ್ನುವಷ್ಟು ಸೌಹಾರ್ದತೆಯನ್ನು ಉಳಿಸ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಒಬ್ಬರು ಇನ್ನೊಬ್ಬರನ್ನ ಗೌರವಿಸ್ತಾ ಇದ್ದಾರಲ್ಲ, ಇದು ಬಹಳ ಮುಖ್ಯ. ರಾಜಕೀಯದಲ್ಲಿ ಇದು ಬಹಳ ಮುಖ್ಯವಾಗಿರುವಂತಹ ಬೆಳವಣಿಗೆ. ಆ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಇಬ್ಬರು ಮಾಡಿದ್ದಾರೆ. ಈಗ ನಾಳೆ ಶಿವಕುಮಾರ್ ಅವರ ಮನೆಯಲ್ಲಿ ತಿಂಡಿ ತಿನ್ನುತ್ತಾ ಸರ್ಕಾರದ ಸದೃಢತೆಯ ಸಂದೇಶವನ್ನು ಕೊಡೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಮತ್ತೊಂದು ಸುತ್ತು ಬ್ರೇಕ್ಫಾಸ್ಟ್ ತಿಂತ ನಮ್ಮ ಸರ್ಕಾರ ಸದೃಢ ಸರ್ಕಾರ ಅನ್ನೋದನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಬಹುದು. ಸಿದ್ದರಾಮಯ್ಯನವರಿಗೆ ಅಧಿಕೃತವಾಗಿ ಬ್ರೇಕ್ಫಾಸ್ಟ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಶಿವಕುಮಾರ್ ಅವರು. ಬನ್ನಿ ನಮ್ಮ ಮನೆಗೆ ಬರಬೇಕು ನಾಳೆ ಬೆಳಗ್ಗೆ ತಿಂಡಿಗೆ ಅಂತೇಳಿ ಕರೆದಿದ್ದಾರೆ. ನಾಳೆ ಬೆಳಗ್ಗಿನ ತಿಂಡಿಗೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯನವರಿಗೆ ಆಹ್ವಾನ ಹೋಗಿದೆ. ಕನಕಪುರದ ನಾಟಿ ಕೋಳಿ ಫ್ರೈ, ನಾಟಿ ಕೋಳಿ ಸಾಂಬಾರ್, ಇಡ್ಲಿ, ಪೂರಿ, ಖಾದ್ಯ ಇದೆಲ್ಲ ಮಾಡಿಸ್ತೀನಿ ತಿಳ್ಕೊಂಡು ಬೇರೆ ಹೇಳ್ಕೊಂಡಿದ್ದಾರೆ. ಇದು ಸಹಜವಾಗಿಯೇ ರಾಜಕೀಯದಲ್ಲಿ ಇರುವಂತಹ ಈ ರೀತಿಯಾದಂತಹ ಚರ್ಚೆಗಳು, ಈ ರೀತಿಯಾದಂತಹ ಮಾತುಗಳು, ಇದರ ಮೂಲಕವಾಗಿ ನಾವು
ತಿಂತ ನಾವು ಮಾತಾಡ್ತೀವಿ ಅಂತೇಳಿ ವಿಧಾನಸೌಧದ ಕಾರ್ಯಕ್ರಮದ ವೇಳೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬರ್ತೇನೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಬರ್ತೀನಿ, ನಾನು ಬರ್ತೀನಿ, ನಿಮ್ಮ ಮನೆಗೆ ಬಂದು ತಿಂಡಿಗೆ ಬರ್ತೀನಿ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ವಿಧಾನಸೌಧದ ಕಾರ್ಯಕ್ರಮದ ವೇಳೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಭಾರಿ ಕುತೂಹಲವನ್ನು ಮೂಡಿಸಿರುವಂಥದ್ದು ಈ ಬ್ರೇಕ್ಫಾಸ್ಟ್ ಮೀಟ್. ಯಾಕಂದರೆ ಇವರಿಬ್ಬರು ಜೊತೆ ಸೇರಿ ಕೂತ್ಕೊಂಡು ಮಾತಾಡ್ತಾರೆ ಅಂತೇಳಿ ಆದಾಗ ಸಹಜವಾಗಿಯೇ ಪರಸ್ಪರ ನಡುವೆ ಗೌರವವನ್ನು ಉಳಿಸ್ಕೊಂಡಿದ್ದಾಗ ಮಾತ್ರನೇ ಆ ರೀತಿಯಾಗಿ ಕೂತ್ಕೊಂಡು ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಗೊತ್ತಿಲ್ಲ, ಕರಿಬಹುದು, ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಇನ್ನೂ ಕರಿಬಹುದಮ್ಮ, ಬೇಡವಾ? ಹೀಗೆ ಕರಿಬಹುದು ಅನ್ನುವಂಥ ಮಾತನ್ನ ಮೊದಲಿಗೆ ಹೇಳಿದ್ರು, ನಂತರ ಕರೆದಿದ್ದಾರೆ. ಓಕೆ ಬರ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಇಲ್ಲಿ ಬ್ರದರ್ಸ್ ದಾಳವನ್ನು ಉರುಳಿಸುವಂಥದ್ರ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸಿದ್ದರಾಮಯ್ಯನವರ ಮನೆಯಲ್ಲಿನ ಬ್ರೇಕ್ಫಾಸ್ಟ್ ಬಳಿಕ ಶಿವಕುಮಾರ್ ಅವರು ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಅವರು ಕೂಡ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ವಿಶೇಷವಾಗಿ ಮೊನ್ನೆ 8 ದಿವಸಗಳ ಕಾಲ ಒಂದು ರೀತಿಯಾದಂತಹ ಟೆನ್ಷನ್ನು, ಅದು ಇದು ಮನೆಯಲ್ಲಿ ಬರೋದು, ಮೀಟಿಂಗು, ಬೇರೆ ಬೇರೆ ಸಮುದಾಯದ ನಾಯಕರು ಬರೋದು, ಶಾಸಕರು ಬರೋದು, ಸಚಿವರುಗಳು ಬರೋದು, ಅವ್ರ ಜೊತೆಗೆ ಮೀಟಿಂಗು, ನಂತರ ಪೂಜೆ, ಇವೆಲ್ಲವೂ ಕೂಡ ಏಕಕಾಲದಲ್ಲಿ ನಡೀತಾ ಇತ್ತು ಶಿವಕುಮಾರ್ ಅವ್ರದ್ದು. ಅದರ ಮಧ್ಯದಲ್ಲಿ ಹೊರಗಡೆ ಬಂದಾಗ ಮಾತಾಡುವಾಗ ಒಂದಿಷ್ಟು ಒಗ್ಗಟ್ಟಿನ ಮಾತುಗಳು, ಅದರಲ್ಲಿ ಏನೋ ಸಂದೇಶ ಕೊಡುವಂತಹ ಪ್ರಯತ್ನ, ತ್ಯಾಗದ ಮಾತು, ಹಾಗೆಯೇ ಏನೋ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನುವಂಥದ್ದು, ಈ ರೀತಿಯಾದಂತಹ ಮಾತುಗಳೆಲ್ಲ ಆಡಿದರು. ಅದಾದರೆ ಈಗ ಸಿದ್ದರಾಮಯ್ಯನವರ ಮನೆಯಲ್ಲಿನ ಬ್ರೇಕ್ಫಾಸ್ಟ್ ನಂತರ ಫುಲ್ ಆಕ್ಟಿವ್ ಆಗಿದ್ದಾರೆ. ಸಹಜ, ಎಲ್ಲವೂ ಕೂಡ ಸಹಜ, ನಾರ್ಮಲ್ ಅನ್ನುವಂತಹ ರೀತಿಗೆ ಬಂದಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮಗಳಲ್ಲಿ ಶಿವಕುಮಾರ್ ಅವರು ಪಾಲ್ಗೊಳ್ತಾ ಇದ್ದಾರೆ. ಮೊನ್ನೆ ಕೂಡ ಪಾಲ್ಗೊಳ್ತಾ ಇದ್ರು, 7-8 ದಿವಸದಲ್ಲೂ ಕೂಡ ಅವರು ಪಾಲ್ಗೊಳ್ತಾ ಇದ್ರು, ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಆದರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗಲೂ ಕೂಡ ಅವರಲ್ಲಿ ಆ ರೀತಿಯಾದಂತಹ ಅಂದರೆ ಪೂರ್ತಿಯಾಗಿ ಆಕ್ಟಿವ್ ಆಗಿದ್ದಾರೆ ಶಿವಕುಮಾರ್ ಅವರು ಅಂತೇಳಿ ಅನ್ನಿಸ್ತಾ ಇರಲಿಲ್ಲ. ಬದಲಿಗೆ ಅಲ್ಲಿ ಯಾವುದೋ ಒಂದು ಉದ್ದೇಶ ನಡೀತಾ ಇದೆ, ಇನ್ನೇನೋ ನಡೀತಾ ಇದೆ ಅಂತ ಹೇಳುವಂಥ ಸಂದೇಶಗಳ ರವಾನೆಗೆನೇ ಹೆಚ್ಚು ಅವಕಾಶಗಳಿತ್ತೆ ಹೊರತು ಅಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಅವರು ಗೋಚರಿಸ್ತಾ ಇರಲಿಲ್ಲ. ಆದರೆ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ವಿಧಾನಸೌಧದಲ್ಲಿ ನಡೆದಂತಹ ಗಾಂಧಿ ಗ್ರಾಮ ಪುರಸ್ಕಾರ ಸಮಾರಂಭದಲ್ಲೂ ಕೂಡ ಇಬ್ಬರು ಜೊತೆಯಾಗಿದ್ದರು, ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ. ನವೆಂಬರ್ 20ರಿಂದ 28 ನಡುವೆಯೂ ಕೂಡ 2 ಕಾರ್ಯಕ್ರಮಗಳಲ್ಲಿ ಅವರು ಸಾರ್ವಜನಿಕವಾಗಿ ಜೊತೆ ಕಾಣಿಸ್ಕೊಂಡಿದ್ದಾರೆ. ಅಲ್ಲೂ ಕೂಡ ಏನು ಒಬ್ರು ಇನ್ನೊಬ್ಬರನ್ನ ಮುಖ ಕಂಡ್ರೆ ಮುಖ ನೋಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಇರಲಿಲ್ಲ, ಜೊತೆಯಾಗಿ ಮಾತಾಡ್ಕೊಳ್ತಿದ್ರು. ಆದರೆ ಇವತ್ತು ವೇದಿಕೆಯ ಮೇಲೆ ಜೊತೆಗೆ ಕೂತ್ಕೊಂಡು ಪಂಚಾಯತ್ ಕಾರ್ಯಕ್ರಮಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಇಬ್ಬರು ಸೇರಿ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅಲ್ಲಿ ಮಾತನಾಡಿದ್ದಾರೆ. CM ಅವರು ಬರ್ತಾ ಇದ್ದಂಗೆ ಶಿವಕುಮಾರ್ ಅವ್ರಿಗೆ ನಮಸ್ಕಾರವನ್ನು ಮಾಡ್ತಾ ಬಂದರು. ನಂತರ ಶಿವಕುಮಾರ್ ಅವರು ಕೂಡ CMಗೆ ಚೇರನ್ನು ತೋರಿಸಿದ್ರು, ಬನ್ನಿ ಕೂತ್ಕೊಳ್ಳಿ ಅಂಥೇಳಿ. ಸಿದ್ದರಾಮಯ್ಯವರು ಕೂಡ ಬಂದು ಕೂತ್ಕೊಂಡ್ರು. ನಂತರ ಇಬ್ಬರು ಸ್ವಲ್ಪ ಹೊತ್ತು ಹಾಗೆಯೇ ಮಾತಾಡ್ತಾ ಕೂತಿದ್ದಂಥದ್ದು ಕೂಡ ಸಿದ್ದರಾಮಯ್ಯವ್ರಿಗೊಂದಿಷ್ಟು ವಿವರಣೆಯನ್ನು ಉಪಮುಖ್ಯಮಂತ್ರಿಯವರು ಕೊಡ್ತಾ ಇದ್ರು. ಉಪಮುಖ್ಯಮಂತ್ರಿಯವರು ಮಾಡಿರುವಂತಹ ಪಾಯಿಂಟ್ಗಳಲ್ಲಿ ಸಿದ್ದರಾಮಯ್ಯವರು ಕೂಡ ಏನೋ ಹೇಳ್ತಾ ಇದ್ರು. ಇಬ್ಬರು ಕೂಡ ಜೊತೆಯಲ್ಲಿ ಖುಷಿಯಾಗಿದ್ದೀವಿ, ನಾವು ನಮ್ಮಲ್ಲಿ ಏನೂ ಸಮಸ್ಯೆಗಳಿಲ್ಲ ಅನ್ನುವಂಥದ್ದನ್ನು, ಆ ಸಂದೇಶವನ್ನು ಯಶಸ್ವಿಯಾಗಿ ಕೊಡುವಂತಹ ಪ್ರಯತ್ನವನ್ನು ಇಬ್ಬರು ನಾಯಕರುಗಳು ಕೂಡ ಮಾಡಿದ್ದಾರೆ, ಸಿದ್ದರಾಮಯ್ಯವರು ಮತ್ತು ಶಿವಕುಮಾರ್ ಅವರು. ಯಾಕಂದರೆ ಒಂದು ಹಂತದಲ್ಲಿ ಇಬ್ಬರ ಬೆಂಬಲಿಗರ ನಡುವೆ ಒಂದು ರೀತಿಯಂತಹ ವಾಗ್ಯುದ್ಧ ಬಹಳ ತೀವ್ರ ಸ್ವರೂಪವನ್ನು ಪಡೆದಿತ್ತು. ಆದರೆ ಈಗ ಅದಕ್ಕೆಲ್ಲಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ವಿಚಾರದಲ್ಲಿ DK ಬ್ರದರ್ಸ್ ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗುಂಪು ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ, DKದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀನಿ. ನಾನು ಯಾವ ಗುಂಪು ಇಲ್ಲ, ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡಿ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸೊ ಎಲ್ಲ ಒಂದು ಹಂತಕ್ಕೆ ಬರುತ್ತೆ, ಎಲ್ಲವೂ ಒಂದು ಹಂತಕ್ಕೆ ಬರುತ್ತೆ ಅನ್ನೋದು ಅವರ ಮಾತು. ಇವರು ಹೇಳ್ತಿದ್ದಾರೆ, ಅಣ್ಣ ಹೇಳ್ತಿದ್ದಾರೆ, ಇಲ್ಲ ನಾವು ಹುಟ್ಟುವಾಗ ಒಬ್ಬರೇ ಹುಟ್ಟೋದು, ಸಾಯುವಾಗ ಒಬ್ಬರೇ ಸಾಯೋದು, ಪಾರ್ಟಿ ತಿಳಿದಾಗೆಲ್ಲ ಜೊತೆಲಿ ಇರ್ತೀವಿ, ನಮಗೆ 140 ಜನ ನಾವು ಜೊತೆಗೆ ಇರೋದು, ಗುಂಪು ಅಂತೇಳಿ ನೀವು ತಿಳ್ತಾ ಇದ್ರಿ, ಆದರೆ ಅಂಥದ್ದು ಯಾವ ಗುಂಪುಗಳು ಇಲ್ಲ ಅಂತ ಹೇಳಿ. ಓಕೆ, ರಾಜಕೀಯದಲ್ಲಿ ಅವ್ರು ಹೇಳುವಂಥದ್ದು ನಾವು ಒಪ್ಕೋಬೇಕಾಗತ್ತೆ. ಆದರೆ ಏನು ನಡೀತಿದೆ ಅನ್ನೋಂಥದ್ದು ಗೋಚರಿಸ್ತಾ ಇರುತ್ತೆ. ಅವರವರ ಪರವಾಗಿರುವಂಥವ್ರು, ಅವರ ಬೆಂಬಲಿಗರು, ಇವರೆಲ್ಲ ಮಾತಾಡೋದು ಕೂಡ ಗೋಚರಿಸ್ತಾ ಇರುತ್ತೆ. ಆದರೆ ಇಲ್ಲಿ
ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಬ್ರೇಕ್ಫಾಸ್ಟ್ ಅಜೆಂಡಾ ಏನಿರಬಹುದು, ಅಥವಾ ಏನು ಚರ್ಚೆ ಆಗಬಹುದು, ಅಥವಾ ಯಾವ ಯಾವ ವಿಚಾರಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡಬಹುದು ಇವರು ಅಂತೇಳಿ. ಬಹಳ ಮುಖ್ಯವಾಗಿ CM ಕುರ್ಚಿ ವಿಚಾರದ ಗೊಂದಲಗಳಿಗೆ ಒಂದು ಸ್ಪಷ್ಟತೆ ಸಿಗಬಹುದು ಅಂತೇಳಿ. ಇನ್ನೂ ಇದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಆಗುವುದಿಲ್ಲ, ಅಥವಾ ಅದನ್ನು ಮುಂದೆ ಬಂದಾಗ ನೋಡ್ಕೊಳ್ಳೋದು. ಯಾಕಂದರೆ ಹೈಕಮಾಂಡ್ ಮೇಲೆ ಬಿಟ್ಬಿಟ್ಟಿದ್ದಾರೆ ಈಗ ಇಬ್ಬರು ಸೇರಿ. ಹೈಕಮಾಂಡ್ ಮೇಲೆ ಬಿಟ್ಟಿರೋದ್ರಿಂದಾಗಿ ಇನ್ನೂ ಅದನ್ನೇ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಮೊನ್ನೆನೋ ಇಬ್ಬರೇ ಕೂತ್ಕೊಂಡು ಸಪ್ರೇಟಾಗಿ ಮಾತಾಡಿದರೆ, ಬಹುಶಃ ಶಿವಕುಮಾರ್ ಅವರ ಮನೆಯಲ್ಲಿ ಕೂತ್ಕೊಂಡಾಗ ಇವರಿಬ್ಬರೇ ಕೂತ್ಕೊಂಡು ತಿಂಡಿ ತಿಂತಾರೆ ಅಂತ ಅಲ್ಲ, ಉಳಿದವರು ಕೂಡ ಜೊತೆಯಲ್ಲಿ ಇರ್ಬೋದು. ಸ್ವಲ್ಪ ಟೇಬಲ್ ದೊಡ್ಡದಿರ್ಬೋದು, ಆ ಟೇಬಲಲ್ಲಿ ಇನ್ನೂ ಒಂದಷ್ಟು ಜನ ಈ ಕಡೆ ಆ ಕಡೆ ಕೂತ್ಕೊಂಡು ಎಲ್ಲರೂ ಜೊತೆಯಾಗಿ ತಿಂಡಿ ತಿನ್ನಬಹುದು. ಆ ಒಂದು ಸೌಹಾರ್ದಯುತವಾದಂಥ ಸಂದೇಶ ಕಳಿಸ್ಬೋದು. ಅನಗತ್ಯ ಗೊಂದಲ ವಿವಾದಗಳಿಗೂ ಕೂಡ ತೆರೆ ಎಳೆಯುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಇಬ್ಬರು ಸೇರಿ ಮಾಡಬೇಕಾಗಿರುವಂಥದ್ದು ಅವರ ಪಕ್ಷದ ದೃಷ್ಟಿಯಿಂದಲೂ ಒಳ್ಳೆಯದು, ಹಾಗೆಯೇ ಸರ್ಕಾರದ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದು. ಸರ್ಕಾರದ ದೃಷ್ಟಿಯಿಂದ ಯಾಕೆಂದರೆ ಆಡಳಿತ ಯಂತ್ರ ಚುರುಕಾಗಿ ಕೆಲಸ ಮಾಡಬೇಕು ಅಂದರೆ ಇವರಿಬ್ಬರ ನಡುವೆ ಗೊಂದಲ ಇತ್ತು ಅಂತ ಹೇಳಿದರೆ ಇವರ ಮಾತನ್ನು ಕೇಳಬೇಕಾದಂಥವ್ರು ಕೇಳದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಅನಗತ್ಯ ಗೊಂದಲ ವಿವಾದಗಳಿಗೂ ಕೂಡ ತೆರೆ ಎಳೆಯುವಂತಹ ಪ್ರಯತ್ನವನ್ನು ಇಬ್ಬರು ಮಾಡ್ಬೋದು. ಇನ್ನು ಬೆಳಗಾವಿ ಅಧಿವೇಶನದ ಸಿದ್ಧತೆಯನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ. ಸರ್ಕಾರ ಒಗ್ಗಟ್ಟಾಗಿದೆ, ಒಗ್ಗೂಡಿದೆ, ಸದೃಢವಾಗಿದೆ, ಸಮರ್ಥವಾಗಿದೆ, ಬಲಿಷ್ಠವಾಗಿದೆ, ಇವೆಲ್ಲವನ್ನು ಕೂಡ ತೋರಿಸ್ಕೊಳ್ಬೇಕು ಅಂತೇಳಿ. ಆದರೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಆ ಒಗ್ಗಟ್ಟಿನ ಮಂತ್ರ ಬೇಕು. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಇಬ್ಬರು ನಾಯಕರುಗಳು ಕೂಡ ಮಾಡಬಹುದು. ಬಿಜೆಪಿಯ ಅವಿಶ್ವಾಸ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ರೂಪಿಸಬೇಕಾಗತ್ತೆ. ಯಾಕಂದರೆ ಬಿಜೆಪಿಯವರು ಅವಿಶ್ವಾಸವನ್ನು ಮಂಡಿಸ್ತೀವಿ ಈ ಸರ್ಕಾರದ ವಿರುದ್ಧ ಅಂತ ಹೇಳಿಕೊಂಡು ಹೇಳಿದ್ದಾರೆ. ಅವಿಶ್ವಾಸ ಮಂಡನೆ ಅನ್ನುವಂಥದ್ದು ಸರ್ಕಾರ ಉದುರು ಹೋಗುತ್ತೆ ಅಂತೇಳಿ ಅಲ್ಲ. ಅವಿಶ್ವಾಸ ಮಂಡನೆ ಮಾಡಿದ ತಕ್ಷಣ ಅವಿಶ್ವಾಸ ಮಂಡನೆ ಅನ್ನುವಂಥದ್ದು ಒಂದು ಸರ್ಕಾರದ ವೈಫಲ್ಯಗಳನ್ನು, ಸರ್ಕಾರದ ಒಟ್ಟು ಕಾರ್ಯವೈಖರಿಯನ್ನು ವಿಮರ್ಶೆಗೆ ಒಳಪಡಿಸೋದಕ್ಕೆ ಸಿಗುವಂಥ ಒಂದು ಅವಕಾಶವೂ ಕೂಡ ಆಗುತ್ತೆ. ಅವಿಶ್ವಾಸ ನಿರ್ಣಯದ ಮಂಡನೆ ಅನ್ನುವಂಥದ್ದು ಸರ್ಕಾರದ ಮೇಲೆ ಟೀಕೆಯನ್ನು ಮಾಡೋದಕ್ಕೆ, ಹಾಗೆಯೇ ರಾಜ್ಯ ಸರ್ಕಾರಕ್ಕೂ ಕೂಡ ತಮ್ಮಲ್ಲಿರುವಂಥ ವಿಶ್ವಾಸವನ್ನು ಪ್ರದರ್ಶಿಸುವುದಕ್ಕೆ, ಆ ಮೂಲಕವಾಗಿ ತಮ್ಮ ಸದೃಢತೆಯನ್ನು ಪ್ರದರ್ಶಿಸುವುದಕ್ಕೆ, ಪ್ರತಿಪಕ್ಷದವರು ಎತ್ತಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಒಂದು ಅವಕಾಶವಾಗಿ, ವೇದಿಕೆಯಾಗಿಯೂ ಕೂಡ ಅದು ಮಾರ್ಪಡುತ್ತೆ. ಆ ಕೆಲಸವನ್ನು ಸರ್ಕಾರ ಮಾಡಬಹುದು. ಅವಿಶ್ವಾಸಕ್ಕೆ ಪ್ರತ್ಯಸ್ತ್ರವನ್ನು ರೂಪಿಸಬಹುದು. ಸಂಸತ್ ಅಧಿವೇಶನ ಸಂಬಂಧ ಸರ್ವಪಕ್ಷಗಳ ಸಭೆಯನ್ನು ಕರಿಬೇಕು ಅನ್ನುವಂಥದ್ರ ಪ್ಲಾನನ್ನು ಸಿದ್ದರಾಮಯ್ಯನವರು ಕೂಡ ಇಟ್ಕೊಂಡಿದ್ದಾರೆ. ಶಿವಕುಮಾರ್ ಅವರು ಕೂಡ ಆ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಇಬ್ಬರು ಸೇರಿ ಅದನ್ನು ದೆಹಲಿಯಲ್ಲಿ ಹೋಗಿ, ದೆಹಲಿಯಲ್ಲಿ ಎಲ್ಲ ಪಕ್ಷಗಳ ಸಂಸದರನ್ನು ಕೂಡ ಕರೆಸಿ, ಅಂದರೆ JDS, ಕಾಂಗ್ರೆಸ್ ಎಲ್ಲ ಪಕ್ಷ ಮತ್ತು BJP ಎಲ್ಲ ಪಕ್ಷಗಳ ಸಂಸದರನ್ನು ಕರೆಸಿ, ಕೇಂದ್ರ ಸಚಿವರನ್ನು ಕರೆಸಿ ಒಂದು ಸಭೆಯನ್ನು ಮಾಡಬಹುದು. ಆ ಸಭೆಯ ಮೂಲಕವಾಗಿ ಚರ್ಚೆಯನ್ನು ಮಾಡಬಹುದು. ಸಂಸತ್ ಅಧಿವೇಶನ ಸಂಬಂಧವಾದಂತಹ ಸರ್ವಪಕ್ಷ ಸಭೆ. ಇನ್ನು ಡಿಸೆಂಬರ್ 14ಕ್ಕೆ ವೋಟ್ ಚೋರಿ ವಿರುದ್ಧ ಪ್ರತಿಭಟನೆಯನ್ನು ರೂಪಿಸಬೇಕು ಅನ್ನುವಂತಹ ಪ್ಲಾನನ್ನು ಕೂಡ ಉಭಯ ನಾಯಕರು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ ಅದೊಂದು ತಂತ್ರಗಾರಿಕೆಯನ್ನು ಈಗಾಗಲೇ ಮಾಡಲಾಗಿದೆ. ಅದಕ್ಕೆ ಸಿದ್ದರಾಮಯ್ಯನವ್ರದ್ದು ಕೂಡ ಬೆಂಬಲ ಇದ್ದೇ ಇದೆ. ಹೀಗಾಗಿ ಡಿಸೆಂಬರ್ 14ಕ್ಕೆ ವೋಟ್ ಚೋರಿ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು. ಅದಾದ ನಂತರ ವರಿಷ್ಠರನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಇವೆರಡನ್ನೂ ಕೂಡ ದೆಹಲಿಯಲ್ಲಿ ಮಾಡೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ಡಿಸೆಂಬರ್ 14ರಂದು ವರಿಷ್ಠರ ಭೇಟಿಗೂ ಬಗ್ಗೆಯೂ ಕೂಡ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. GBA ಪಂಚಾಯತಿ ಚುನಾವಣೆಗಳನ್ನು ಟಾರ್ಗೆಟ್ ಮಾಡಬೇಕು, GBAನ ಗೆಲ್ಲಬೇಕು. ಯಾಕೆಂದರೆ ಬೆಂಗಳೂರಿನಲ್ಲಿ 5 ಪಾಲಿಕೆಯನ್ನು ಮಾಡಿದಾಗ ಕನಿಷ್ಠ 3 ಪಾಲಿಕೆಯಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಅಂತ ಆದರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಆಗುವ ಅತಿ ದೊಡ್ಡ ಹಿನ್ನಡೆಯೂ ಕೂಡ ಆಗುತ್ತೆ. ಅದು ಸಾರ್ವಜನಿಕ ಚರ್ಚೆಗೆ ಒಳಪಡುತ್ತೆ. ಯಾಕಂದರೆ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೀತಿಯಂತ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳುವಂಥ ಪ್ರಶ್ನೆ ಇರುತ್ತೆ. ಇನ್ನು ವಿಶೇಷವಾಗಿ ಪಂಚಾಯತಿ ಚುನಾವಣೆಗಳನ್ನು ಟಾರ್ಗೆಟ್ ಮಾಡಲೇಬೇಕಾಗುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದರೆ ಮಾತ್ರ ಸರ್ಕಾರಕ್ಕೆ ಈಗಲೂ ಜನಾಭಿಪ್ರಾಯ ಸರ್ಕಾರದ ಪರವಾಗಿದೆ ಅನ್ನುವಂತಹ ಸಂದೇಶ ರವಾನೆ ಆಗುತ್ತೆ. ಈ ಕಾರಣಕ್ಕಾಗಿ GBA ಮತ್ತು ಪಂಚಾಯತಿ ಚುನಾವಣೆಯನ್ನು ಟಾರ್ಗೆಟ್ ಮಾಡಿ ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಬಹುದು. ವಿಧಾನಸಭೆ, ಲೋಕಸಭೆಯನ್ನು ಗೆಲ್ಲುವಂತಹ ಟಾಸ್ಕ್ ಕೂಡ ಇದ್ದೇ ಇದೆ. ಇಬ್ಬರು ನಾಯಕರುಗಳು ಹೇಳ್ತಾ ಇದ್ದಾರೆ, ನಮಗೆ 28ಕ್ಕೆ ಗೆಲ್ಲಬೇಕು, 29ಕ್ಕೆ ಗೆಲ್ಲಬೇಕು ಅಂತೇಳಿ ಮಂತ್ರಪಠಣವನ್ನು ಶುರು ಮಾಡಿದ್ದಾರೆ. 28ಕ್ಕೆ ಗೆಲ್ಲಬೇಕಾದಂತಹ ತಂತ್ರಗಾರಿಕೆಯನ್ನು ಮೊದಲಿಗೆ ತಮ್ಮ ಒಗ್ಗಟ್ಟಿನ ಮೂಲಕವಾಗಿ ಪ್ರದರ್ಶಿಸಬೇಕಾಗಿರುವಂಥ ರಾಜಕೀಯದ ಅನುಭವಿಗಳಿಗೆ ಗೊತ್ತಿಲ್ಲದೇ ಇರುವ ವಿಚಾರ ಅಲ್ಲ. ಆದರೆ ಅದನ್ನು ಅವರು ಅರ್ಥ ಮಾಡ್ಕೊಂಡು ಹೇಗೆ ಕೆಲಸ ಮಾಡ್ತಾರೆ, ಒಗ್ಗಟ್ಟಿಂದ ಇರ್ತಾರೆ. ಅದು ವಿಧಾನಸಭೆ ಅಥವಾ ಲೋಕಸಭೆಯಲ್ಲಿ ಇವರ ಗೆಲುವಿನ ತಂತ್ರಗಳನ್ನು ರೂಪಿಸ್ಬೋದು. ಇನ್ನು ವಿಶೇಷವಾಗಿ ಒಗ್ಗಟ್ಟು, ಜೋಡೆತ್ತು, ಬ್ರದರ್ಸ್ ಸಂದೇಶವನ್ನು ರವಾನೆ ಮಾಡುವಂಥದ್ದು. ನಾವು ಒಗ್ಗೂಡಿದ್ದೇವೆ, ನಾವು ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ನಾವು ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ಬಾಯಿ ಮಾತಲ್ಲಿ ಹೇಳಿದರೆ ಸಾಲದು, ಅದು ಸ್ಪಷ್ಟವಾಗಿ ಗೋಚರಿಸಬೇಕಾಗತ್ತೆ. ಈ ಸರ್ಕಾರದಲ್ಲಿರುವಂತಹ ಮಿಸ್ಸಿಂಗ್ ಇರುವಂಥ ಅಂಶ ಯಾವುದು ಹೇಳಿದ್ರೆ ಈ ರೀತಿಯಾಗಿ ಆ ಒಗ್ಗಟ್ಟಿನ ಪ್ರದರ್ಶನ, ಅಥವಾ ತಾವು ಬ್ರದರ್ಸ್ ಅಂತೇಳಿ ಬಾಯಲ್ಲಿ ಹೇಳಿದರೆ ಸಾಲದು, ಅದು ಕಾರ್ಯರೂಪದಲ್ಲಿ ಗೋಚರಿಸಬೇಕಾಗತ್ತೆ.
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾಗಿರುವಂತಹ ಶಾಸಕ ಪೊನ್ನಣ್ಣ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಅವರಿಬ್ಬರೂ ಕೂಡ ನಮ್ಮ ಪಕ್ಷದ ಸೀನಿಯರ್ ಮೋಸ್ಟ್ ಲೀಡರ್ಸ್ ಅವರು. ಅದರಿಂದ ಅವ್ರಿಗೆ ಅತಿ ಹೆಚ್ಚು ಸ್ನೇಹ ಕೂಡ ಇದೆ ಅವ್ರಿಗೆ. ಆಚೆ ಕಡೆ ಏನು ಬೇಕಾದ್ರೆ ಚರ್ಚೆ ಮಾಡ್ಕೋಬೋದು, ಬಟ್ ಯಾವತ್ತೂ ಒಬ್ಬರಿಗೆ ಒಬ್ಬರು ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳನ್ನಾಗಲಿ ಒಂದು ಆರ್ಗ್ಯುಮೆಂಟು ಕೂಡ ಆಗೋದು ನಾವು ಯಾರೂ ಕೂಡ ನೋಡಲಿಲ್ಲ. ಅದರಿಂದ ಅವರ ಮಧ್ಯದಲ್ಲಿರುವಂಥ ಬಾಂಧವ್ಯತೆ ಆ ಥರ ಇದೆ. ಈ ಚರ್ಚೆ ಮಾಡ್ತಾರೆ, ಸೇರ್ತಾರೆ. ಈಗ ಅಸೆಂಬ್ಲಿ ನಡೀತಾ ಇದೆ 8ನೇ ತಾರೀಕು, ಬ್ರೇಕ್ಫಾಸ್ಟ್ಗೆ ಕೂತ್ಕೊಂಡು ಮಾತಾಡೋಣ ಅಂತ ಮಾತಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಈಗ ಸಿಗ್ತಾ ಇರುವಂಥ ಪ್ರಚಾರಕ್ಕೂ ಆಗಿರುವಂಥ ಮೀಟಿಂಗಿಗೂ ಸಂಬಂಧ ಇಲ್ಲ ಅನಿಸ್ತದೆ ನನಗೆ. ಯಾವ ಕಾರಣಕ್ಕೂ ಕೂಡ ಏನೋ ನನಗೆ ಅಭಿಪ್ರಾಯಗಳಿರ್ಬೋದು 108, ಅದನ್ನು ನಾವು ವ್ಯಕ್ತಪಡಿಸುವಂಥದ್ದು ಸರಿಯಲ್ಲ. ನಮ್ಮದೇ ಆದಂಥ ಪ್ರಕ್ರಿಯೆಗಳಿದೆ, ಕಾಂಗ್ರೆಸ್ ಪಕ್ಷದ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಿ ಶಿಸ್ತಿನ ಸಿಪಾಯಿರಂತೆ ಒಗ್ಗಟ್ಟಿನಿಂದ ಜೊತೆಗೆ ನೋಡಬೇಕು. ಭವಿಷ್ಯವನ್ನು ಕೂಡ ನಾವು ಇವತ್ತು ನೋಡ್ಕೋಬೇಕಾಗುತ್ತೆ ಮುಂದಕ್ಕೆ. ಆ ಮುನ್ನಾಲೋಚನೆಯಿಂದ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ಹೇಳಬಲ್ಲೆ. ಬಿಟ್ಟರೆ ಅವ್ರು ಹೇಳಿದ್ದನ್ನು ಇವ್ರು ಹೇಳಿದ್ದಕ್ಕೆ ನಾನೇನು ಐ ಆಮ್ ನಾಟ್ ಎ ಸ್ಪೋಕ್ಸ್ ಪರ್ಸನ್ ಅದಕ್ಕೆ ಉತ್ತರ ಕೊಡೋದಕ್ಕೆ. ಸಾಮೂಹಿಕ ನಾಯಕತ್ವ ನಮ್ಮದು ನಂಬಿಕೆ, ಆಂತರಿಕವಾದಂಥ ಪ್ರಜಾಪ್ರಭುತ್ವ, ಇದೆಲ್ಲದರಲ್ಲೂ ವಿಶ್ವಾಸ ಇದೆ. ಚರ್ಚೆಗೆ ಮುಗ್ಧವಾದಂಥ ಅವಕಾಶ ಇದೆ. ಮಾತಾಡ್ತಾರೆ, ಚರ್ಚೆ ಮಾಡ್ತಾಯಿದ್ದಾರೆ ಅಷ್ಟೇ. ಬಿಟ್ಟರೆ ಯಾವುದೋ ಗೊಂದಲ ಇದೆ, ಏನು ಜಗಳಾಡಿದಾರಾ? ಏನಿಲ್ಲ. ಯಾವ ಕಾರಣಕ್ಕೂ ಕೂಡ ಒಂದು ವಾದ ಕೂಡ ಆಗಿಲ್ಲ ಅವರಿಬ್ಬರ ಮಧ್ಯದಲ್ಲಿ. ಅವರು ಅಷ್ಟೊಂದು ಸ್ನೇಹಚಾರದಿಂದ, ಆತ್ಮೀಯತೆಯಿಂದ, ಸೌಹಾರ್ದತೆಯಿಂದ ಇದ್ದಾರೆ. ಸುಮ್ಮನೆ ಅದರಲ್ಲೊಂದು ಬಿರುಕು ತರುವಂಥ ಪ್ರಯತ್ನ ಆಗ್ತಾಯಿದೆ. ಅದು ಆಗಬಾರ್ದು. ಬೋತ್ ಆಫ್ ದೆಮ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹೀಗೆ ಇಬ್ಬರು ಕೂಡ ಬಹಳ ಮುಖ್ಯರು ಮತ್ತು ಅವರಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಎಸ್ ಪೊನ್ನಣ್ಣ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸಚಿವರುಗಳು, ಶಾಸಕರುಗಳು ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇಬ್ಬರ ಬ್ರೇಕ್ಫಾಸ್ಟ್ ವಿಚಾರದಲ್ಲಿ, ಹಾಗೆಯೇ ಒಟ್ಟು ಸರ್ಕಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ವಿಚಾರದಲ್ಲಿ. ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಕೂತ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳದ್ಮೇಲೆ ಮತ್ತೆ ನಾನು ಯಾರು ಹೇಳಕ್ಕೆ? ಅದು ಈಗ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನು, ಸಮನ್ವಯ ಇಲ್ಲ ಅಂತ. ಕರೆದ್ರು ಹೆಡ್ಲೈನು ಏನ್ ಅದೇ ಹೇಳಿ ಕೇಳಿ ಮಾಡ್ಬೇಕು ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿಯವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದ್ರೆ ಏನ್ ತೊಂದರೆನೇ. ಸಿಎಂದು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆ ಇಲ್ವೇ ಇಲ್ವಲ್ಲ ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಈ ಸಬ್ಜೆಕ್ಟೇ ಇಲ್ಲಿರುವಾಗ ಅಂತ್ಯಕಂತ್ಯಗಳ ಮಾತೇಕೆ? ಯಾವ ಗೊಂದಲನೂ ಕೂಡ ಇಲ್ಲ. ಈಗ ಮೊನ್ನೆ ಹೇಳಿರುವಂಥ ಮಾತಿಗೆ ನಾವೇನು ಮತ್ತೆ ಅದಕ್ಕೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕೇಂದ್ರದ ನಮ್ಮ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಇನ್ನು ಅದ್ರ ಮೇಲೆ ಇಷ್ಟು ನೋಡಿ, ಇನ್ನೊಂದು ಇಷ್ಟು ಜವಾಬ್ದಾರಿಯುತವಾಗಿ ಒಬ್ಬರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾವು ಪ್ರಶಂಸೆ ನೀಡಬೇಕು. ನಮಗೆ ಹೆಮ್ಮೆಯ ವಿಚಾರ. ಯಾಕಂದರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಇನ್ನು ಯಾರೇ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ. ಯಾವ ಬದಲಾವಣೆನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ನವೆಂಬರ್ ಕ್ರಾಂತಿನೂ ಇಲ್ಲ. ಇದೆಲ್ಲ ಅಸೆಂಬ್ಲಿ ಮುಗಿತಾಗ ಈಗೆಲ್ಲ ಮೇಗಿನ ಅವರ ಹೈಕಮಾಂಡದವರು ಅಧಿವೇಶನ ಮುಗಿಯುವ ಮಟ್ಟ ಸುಮ್ಮನೆ ಅಂತ ಹೇಳಿದರು. ಅಧಿವೇಶನ ಮುಗಿದ ನಂತರ ಡಿಸೆಂಬರ್ ಆದ ನಂತರ ಜನವರಿಯಲ್ಲಿ ನೋಡೋಣ. ಹೀಗೆ ಎಲ್ಲರೂ ನಮ್ಮಲ್ಲೆಲ್ಲವೂ ಕೂಡ ಸಮರ್ಪಕವಾಗಿದೆ, ಸರಿಕಟ್ಟಾಗಿದೆ, ಯಾವುದೇ ತೊಂದರೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದೆ. ಇದರ ನಡುವೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು, ಸ್ವಾಮೀಜಿಗಳ ಬಳಕೆಯನ್ನು. ಯಾಕೆಂದರೆ ಸ್ವಾಮೀಜಿಯವರು ಯಾವಾಗ ಶಿವಕುಮಾರ್ ಅವರ ಪರವಾಗಿ ಮಾತನಾಡೋಕ್ಕೆ ಶುರು ಮಾಡಿದರು, ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು, ಆವಾಗ ಸಹಜವಾಗಿಯೇ ಅದರ ಬಗ್ಗೆ ಬಹಳ ದೊಡ್ಡದಾದಂಥ ಒಂದು ಅಭಿಪ್ರಾಯವನ್ನು ರೂಪುಗೊಳ್ಳುವಂತಹ ವ್ಯವಸ್ಥೆಯು ಶುರುವಾಯಿತು. ಇದಕ್ಕೆ ಆಕ್ಷೇಪವನ್ನು ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದರು. ಆದರೆ ಕುಮಾರಸ್ವಾಮಿ ಅವರ ಮಾತಿಗೆ DK ಬ್ರದರ್ಸ್ ಮತ್ತು ಸ್ವಾಮೀಜಿಯವರು ಕೂಡ, ನಿಶ್ಚಲಾನಾಥ ಸ್ವಾಮೀಜಿಯವರು ಕೂಡ ಮಾತನಾಡಿದ್ದಾರೆ. ಬೇರೆಯವರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. 2 ಬಾರಿ ಮುಖ್ಯಮಂತ್ರಿ ಇದ್ದೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಮಠಾಧೀಶರ ಕೆಲಸವೇ ಬೇರೆ. ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕ ಮುಖಂಡರು ಮತ್ತು ಧಾರ್ಮಿಕ ಮುಖಂಡರುಗಳು ರಾಜಕೀಯ ಕ್ಷೇತ್ರಕ್ಕೆ, ರಾಜಕೀಯ ವಿಷಯಗಳು ಮಾತಾಡಬಾರ್ದು. ಯಾಕೆಂದರೆ ಇವತ್ತು ರಾಜಕೀಯ ಪರಿಸ್ಥಿತಿಗಳು ಕೂಡ ಒಂದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ, ಸಂವಿಧಾನಾತ್ಮಕ ಮಾದರಿಯಲ್ಲಿ ನಡೀತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಒಬ್ಬ ವಿದ್ಯಾವಂತ ವ್ಯಕ್ತಿಯಾಗಿ ಯೋಚನೆ ಮಾಡೋದಾದರೆ ಧಾರ್ಮಿಕ ಮುಖಂಡರುಗಳು ರಾಜಕೀಯ ವಿಷಯಕ್ಕೆ ಹೋಗಬಾರ್ದು. ರಾಜಕೀಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ
ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸುಮ್ಮನೆ ಈ ತರ ಎಲ್ಲ ಚಿಲ್ಲರೆ ಸ್ಟೇಟ್ಮೆಂಟ್ಗಳನ್ನ ಕೊಡೋದನ್ನ ದಯಮಾಡಿ ಅವ್ರು ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಯಾರಿಗೋ ಅವು ಯಾರು ಯೋಗ ಆಯ್ತೋ, ಯಾವ ಸ್ವಾಮೀಜಿಗಳು ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೋ, ಇನ್ನೊಂದು ಹೇಳ್ತಾರೋ, ಅವ್ರವ್ರ ಆಶೀರ್ವಾದ ಮಾಡ್ತಾರೆ. ಇವ್ರಿಗೆ ಆಶೀರ್ವಾದ ಸ್ವಾಮೀಜಿಗಳು ಬೇಡವಂಗಾರೆ? ಇವರು ಸ್ವಯಂ ಘೋಷಿತ ದೇವಮಾನವನ ಇವರು ಸ್ವಾಮೀಜಿಗಳಿಗೆ ಆಶೀರ್ವಾದ ಇಲ್ದಂಗೆ ಆಗ್ಬಿಡ್ತಾರ? ಹೀಗೆ ರಾಜಕೀಯದ ಏಟು ಎದುರೇಟುಗಳು ಚರ್ಚೆಗಳು ನಡೀತಿದ್ದಾವೆ. ಆದರೆ ಈ ಬ್ರದರ್ಸ್ ಬ್ರೇಕ್ಫಾಸ್ಟ್ ಮೂಲಕವಾಗಿ ಏನನ್ನು ಸಾಧಿಸುತ್ತೆ ರಾಜ್ಯ ಸರ್ಕಾರ ಅನ್ನೋದನ್ನು ನೋಡಬೇಕು.